ಒಂದು ಪೇತ್ರನ ಪತ್ರಿಕೆ ಅಧ್ಯಾಯ 5 ವಚನ 8. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುವಂಥದ್ದು. ದೇವರಿಗೆ ಮಹಿಮುಂಟಾಗಲಿ ಪ್ರಿಯರೇ. ಇಲ್ಲಿ ಪೇತ್ರನು ಪತ್ರಿಕೆ ಬರೆಯುವಂಥ ಸಮಯದಲ್ಲಿ ದೇವ ಜನರನ್ನ ಉದ್ದೇಶಿಸಿ, ಸಭಿಕರನ್ನ, ಸಭಾ ಹಿರಿಯರನ್ನ ಉದ್ದೇಶಿಸಿ ಆತನು ಹೇಳ್ತಕ್ಕಂಥ ಮಾತು ಏನಂತಂದ್ರೆ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಯಾಕಂತಂದ್ರೆ ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕಾಯ್ತಾ ಇದ್ದಾನೆ ಎಂಬುದಾಗಿ ಪೇತ್ರನು ತಿಳಿಸೋದ್ರ ಕುರಿತಾಗಿ ನೋಡ್ತಾ ಇದೆ ಪ್ರೇರೆ. ಇವತ್ತು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಸ್ಥಿತಿಗಳನ್ನ ನಾವು ನೋಡುವಾಗ, ಸೈತಾನ್ನ ಕಾರ್ಯವನ್ನು ಕುರಿತಾಗಿ ನೋಡುವಾಗ ನಾವು ಬಹಳ ಎಚ್ಚರವಾಗಿರಬೇಕಾಗಿದೆ. ಯಾಕಂತಂದ್ರೆ ಸೈತಾನನು ತನ್ನ ಸಮಯ ಸ್ವಲ್ಪವೇ ಅಂತ ಹೇಳಿ ತಿಳಿದಂತ ಅವನು ಏನ್ ಮಾಡ್ತಾನಂತಂದ್ರೆ ವೇಗವಾಗಿ ಕೆಲಸ ಮಾಡ್ತಾ ಇದ್ದಾನೆ, ತನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಸೈತಾನ್ ಏನು ವೇಗವಾಗಿ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಎಂಬ ನೋಡುವಾಗ ದೇವ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ, ದೇವ ಜನರನ್ನ ಮೋಸಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ, ದೇವ ಜನರ ನಂಬಿಕೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ, ದೇವ ಜನರನ್ನ ದೇವರಿಂದ ದೂರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ, ದೇವ ಜನರನ್ನ ಬೆಳಕಿನಿಂದ ಕತ್ತಲೆಯಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಆತನು ಮಾಡ್ತಾ ಇದ್ದಾನೆ, ತ್ವರಿತವಾಗಿ ಮಾಡ್ತಾ ಇದ್ದಾನೆ. ಯಾಕೆ? ಆತನ ಸಮಯ ಕಡಿಮೆ ಇದೆ, ಅದರಿಂದ ಆತನು ಬಹಳ ವೇಗವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಪ್ರೇರೆ. ಅದರಿಂದ ಈ ದಿನಗಳಲ್ಲಿ ದೇವರ ವಾಕ್ಯ ಹೇಳುವಂತೆ ನಾವು ಎಚ್ಚರವಾಗಿರತಕ್ಕಂಥದ್ದು ಬಹಳ ಮುಖ್ಯ. ಹೇಗೆ ಎಚ್ಚರವಾಗಿರಬೇಕು? ನಾವು ಸ್ವಸ್ಥಚಿತ್ತರಾಗಿದ್ದು ಎಚ್ಚರವಾಗಿರ್ಬೇಕು. ಇಲ್ಲ ಅಂತಂದ್ರೆ ಸೈತಾನ್ ಏನ್ ಮಾಡ್ತಾನೆ, ನಮ್ಮನ್ನ ನುಂಗುವಾತರು, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬಂದು ನಮ್ಮ ಮೇಲೆ ಬಿದ್ದು ನಮ್ಮನ್ನ ನಾಶ ಮಾಡ್ತಕ್ಕಂಥವನಾಗಿದ್ದಾನೆ ಸೈತಾನನು ಪ್ರೇರೆ. ಅದರಿಂದ ಇವತ್ತು ದೇವ ಜನರಾಗಿರ್ತಕ್ಕಂಥ ನೀವು ನಾನುಗಳು ಏನ್ ಮಾಡಬೇಕಾಗಿದೆ? ಬಹಳ ಜಾಗರೂಕತೆಯಿಂದ ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಈ ಸಂದೇಶವನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ನೋಡುವಾಗ, ನಾನು ಯೂಟ್ಯೂಬಲ್ಲಿ ಕೆಲವು ನ್ಯೂಸ್ಗಳನ್ನ ನೋಡ್ತಾ ಇದ್ದೆ. ಆಸ್ಟ್ರೇಲಿಯಾ ದೇಶದ ಕುರಿತಾಗಿ ನಾನು ನ್ಯೂಸ್ ನೋಡ್ತಾ ಇದ್ದೆ. ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಚರ್ಚ್ಗಳಲ್ಲಿ ಇವತ್ತು ವಿಗ್ರಹಾರಾಧನೆ ನಡೆಯೋದ್ರ ಕುರಿತಾಗಿ ನಾನು ನೋಡ್ತಾ ಇದ್ದೆ ಪ್ರೇರೆ. ಆ ವಿಗ್ರಹಾರಾಧನೆಯಲ್ಲಿ ಅಲ್ಲಿರುವಂತ ಪಾದ್ರಿಗಳು, ಅಲ್ಲಿರುವ ಸಭಾಪಾಲಕರು ಒಟ್ಟಾಗಿ ಸೇರಿ ವಿಗ್ರಹಾರಾಧನೆಯನ್ನ ಮಾಡ್ತಕ್ಕಂಥದ್ದು. ಹೀಗೆ ಅಲ್ಲಿ ಯಾರ ನಾಮವನ್ನ ಎತ್ತಿ ಸ್ತೋತ್ರ ಮಾಡಬೇಕಾಗಿತ್ತು, ಆರಾಧನೆ ಮಾಡಬೇಕಾಗಿತ್ತು, ಅಲ್ಲಿ ಸೈತಾನನು ಕೂತು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇವತ್ತು ಮಹಿಮೆ ಹೊಂದ್ಕೊಳ್ತಾ ಇದ್ದಾನೆ. ಅದರಿಂದ ಇಂದು ಆಸ್ಟ್ರೇಲಿಯಾದಲ್ಲಿ ಕಾರ್ಯವನ್ನು ಆರಂಭಿಸಿರುವ ಆತನು ಇಂದು ನಮ್ಮ ದೇಶದಲ್ಲಿಯೂ, ನಮ್ಮ ರಾಜ್ಯದಲ್ಲಿಯೂ, ನಮ್ಮ ಸಭೆಯಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ ಆತನು ಕಾರ್ಯ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವಕಾಶಗಳನ್ನು ಹುಡುಕ್ತಾ ಇದ್ದಾನೆ. ಯಾರನ್ನ ಯಾವ ಸಮಯದಲ್ಲಿ ಹಿಡಿತಾನೋ ಅಂತ ಹೇಳಿ ಗೊತ್ತಿಲ್ಲ. ಅದರಿಂದ ನಿಂತಿದ್ದೇನೆ ಎಂಬ ನೆನೆಸ್ತಕ್ಕಂಥ ಪ್ರತಿಯೊಬ್ಬರು ನಾವೇನಾಗಬೇಕಾಗಿದೆ, ಎಚ್ಚರವಾಗಿರ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಸೈತಾನ್ ನಮ್ಮನ್ನು ಯಾವಾಗ ಬಂಧಿಸ್ತಾನೋ ಗೊತ್ತಿಲ್ಲ. ಯಾಕಂತಂದ್ರೆ ಅವನು ಸಮಯ ಕಡಿಮೆ ಇದೆ, ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಬಹಳ ಜೋರಾಗಿ ಆತನ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಪ್ರೇರೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ದೇವ್ರ ವಾಕ್ಯ ಹೇಳುವ ಹಾಗೆ ಸ್ವಸ್ಥಚಿತ್ತರಾಗಿರ್ಬೇಕು. ಸ್ವಸ್ಥಚಿತ್ತರಾಗಿರೋದಂದ್ರೆ ಏನು? ಹಾಗಾದ್ರೆ ಸ್ವಸ್ಥಚಿತ್ತ ಅಂತಂದ್ರೆ ನಾವು ಒಂದೇ ಯೋಚನೆಯಲ್ಲಿರ್ತಕ್ಕಂಥದ್ದು, ಒಂದೇ ಗುರಿಯಲ್ಲಿರ್ತಕ್ಕಂಥದ್ದು, ಒಂದೇ ನಂಬಿಕೆಯಲ್ಲಿರ್ತಕ್ಕಂಥದ್ದು, ಒಂದೇ ನಮ್ಮ ಉದ್ದೇಶ ಒಂದೇ ಆಗಿರಬೇಕು ಪ್ರೇಯರೆ. ಅದರಿಂದ ನಾವು ಯಾವುದರಲ್ಲಿದ್ದೇವೆ, ಯಾಕಾಗಿದ್ದೇವೆ ಎಂಬತಕ್ಕಂಥ ಕ್ಲಿಯಾರಿಟಿ ನಮಗಿರಬೇಕಾಗಿದೆ. ಯಾರಿಗೆ ನಾನು ಯಾರು ಎಂಬ ಕ್ಲಿಯಾರಿಟಿ ಇರಲ್ವೋ, ಯಾರಿಗೆ ತಾನು ಯಾರು ಎಂಬತಕ್ಕಂಥ ಸ್ಪಷ್ಟನೆ ಇರಲ್ವೋ, ಅವನೇನ್ ಮಾಡ್ತಾನಂತಂದ್ರೆ ಈ ರೀತಿಯಾಗಿ ಸೈತಾನನ ಕುತಂತ್ರಕ್ಕೆ ಒಳಗಾಗಿ ಆತನೇನ್ ಮಾಡ್ತಾನಂತಂದ್ರೆ ದೇವರಿಂದ ದೂರ ಹೋಗ್ತಕ್ಕಂಥವನಾಗಿದ್ದಾನೆ ಪ್ರೇಯರೆ. ಅದರಿಂದ ನಾವು ಸ್ವಸ್ಥಚಿತ್ತರಾಗಿರ್ಬೇಕು, ಜ್ಞಾನದಿಂದ ಇರಬೇಕು. ಸೈತಾನ್ ಏನ್ ಮಾಡ್ತಾನೆ? ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಇವತ್ತು ನಮ್ಮನ್ನ ಬೀಳಿಸ್ಲಿಕ್ಕೆ, ನಮ್ಮ ಮೇಲೆ ಎರಗಲಿಕ್ಕೆ ಆತನು
ಕಾಲಾವಕಾಶವನ್ನು ನೋಡ್ತಾ ಇದ್ದಾನೆ. ಯಾವ ಸಮಯದಲ್ಲಿ ಯಾರ ಮೇಲೆ ಎರಗಲಿ ಎಂಬುದಾಗಿ ಆತನು ಪ್ರಯತ್ನಿಸ್ತಾ ಇದ್ದಾನೆ. ಅದರಿಂದ ಸಮಯ ಹುಡುಕ್ತಾ ಇದ್ದಾನೆ. ನಾವು ಎಚ್ಚರವಾಗಿರೋಣ. ಹೆಂಗೆ ಎಚ್ಚರವಾಗಿರೋದು? ನಿದ್ರೆ ಬಿಟ್ಟು ಎಚ್ಚರ ಆಗಿರೋದಲ್ಲ. ಸೈತಾನನನ್ನು ಹೇಗೆ ಹಿಡಿತಾನೆ, ಹೇಗೆ ಹಿಡಿಲಿಕ್ಕೆ ಪ್ರಯತ್ನಿಸ್ತಿದ್ದಾನೆ ಎಂಬುದಾಗಿ ನಾವೇನು ಮಾಡಬೇಕಾಗಿದೆ? ಯೋಚನೆ ಮಾಡಬೇಕು. ಹೇಗೆ ಸೈತಾನನನ್ನು ಬಂಧಿಸ್ಲಿಕ್ಕೆ ಸಾಧ್ಯತೆ ಇದೆ, ಹೇಗೆಲ್ಲ ನನ್ನನ್ನು ಆತನು ನುಂಗಲಿಕ್ಕೆ, ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅವನು ಹೇಗೆಲ್ಲ ಕಾರ್ಯ ಮಾಡ್ತಾನಂತ ಹೇಳಿ ನಾವೇನು ಮಾಡಬೇಕಾಗಿದೆ? ಎಚ್ಚರವಾಗಿರಬೇಕು. ಸೈತಾನ್ ಹಿಡಿತಕ್ಕಂಥ ಸ್ಥಳ ಯಾವುದಂತ ಹೇಳಿ ನಮಗೆ ಗೊತ್ತಿದೆ. ಆ ಸ್ಥಳದಲ್ಲಿ ಇರಬಾರದು ನಾವು. ಬೇರೆ ಸ್ಥಳಗಳು, ಸೈತಾನನವನ್ನು ಮುಟ್ಟಲಿಕ್ಕೆ ಆಗದೆ ಇರತಕ್ಕಂಥ ಭದ್ರತೆ ಸ್ಥಳದಲ್ಲಿ ಇವತ್ತು ನಾನು ನೀವುಗಳು ಇರಬೇಕಾಗಿದೆ ಪ್ರೇಯರೇ. ಅದರಿಂದ ನಮಗೆ ಗೊತ್ತಿದೆ ಯಾವುದು ಭದ್ರತೆ ಸ್ಥಳ ಎಂಬುದಾಗಿ. ಅದರಿಂದ ಆ ಭದ್ರತೆ ಸ್ಥಳಕ್ಕೆ ನಾವು ಸೇರಬೇಕು. ನಾವು ಜ್ಞಾನದಲ್ಲಿ ನಡ್ಕೋಬೇಕು. ನಮ್ಮ ವೈರಿ ಬಹಳ ಏನು ಮಾಡ್ತದಾನೆ? ತನ್ನ ಸಮಯ ಕಡಿಮೆ ಇದೆ ಅಂತೇಳಿ ಕಾರ್ಯ ಮಾಡ್ತಾ ಇದ್ದಾನೆ. ಇವತ್ತು ನಿನ್ನ ನನ್ನ ಸಮಯ ಸಹ ತುಂಬ ಕಡಿಮೆ ಇದೆ. ಆದರೆ ನಾನು ನೀವು ಹೇಗೆ ದೇವರಿಗಾಗಿ ಕೆಲಸಗಳು ಮಾಡ್ತಾ ಇದ್ದೇವೆ, ದೇವರಿಗಾಗಿ ನಮ್ಮ ಭಾರ ಏನಾಗಿದೆ, ದೇವರಿಗಾಗಿ ನಮ್ಮ ತವಕ ಏನಾಗಿದೆ. ಸೈತಾನನು ತನ್ನ ಸಮಯ ಕಡಿಮೆ ಇದೆ ಅಂತೇಳಿ ಬಹಳ ವೇಗವಾಗಿ ಆತುರದಿಂದ ಕಾರ್ಯ ಮಾಡುತ್ತಿರುವಲ್ಲಿ, ನಾನು ನೀವುಗಳು ನಮ್ಮ ಸಮಯ ಕಡಿಮೆ ಇದೆ ಎಂಬುದಾಗಿ ಯಾವಾಗಲೂ ನೆನೆಸ್ಕೊಂಡವರಾಗಿ ನಾವೇನು ಮಾಡಬೇಕಾಗಿದೆ? ಕರ್ತನ ಕಾರ್ಯವನ್ನು ಅತ್ಯಾಸಕ್ತಿಯಿಂದ ಏನು ಮಾಡಬೇಕಾಗಿದೆ ಪ್ರಿಯರೇ. ಅದರಿಂದ ಪ್ರತಿ ದೇವಜನರು, ಪ್ರತಿ ಒಬ್ಬರು ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥ ನಾವು, ಬೆಳಕಿನಲ್ಲಿರ್ತಕ್ಕಂಥ ನಾವು ಏನು ಮಾಡಬೇಕಾಗಿದೆ? ಬಹಳ ಎಚ್ಚರಿಕೆಯಿಂದಲೂ ಸ್ವಸ್ಥ ಚಿತ್ತದಿಂದಲೂ ಇರಬೇಕು. ಯಾಕಂದರೆ ನಮ್ಮನ್ನು ಹಾಳು ಮಾಡಲಿಕ್ಕೆ ಸೈತಾನ್ ಏನು ಮಾಡ್ತಾ ಇದ್ದಾನೆ? ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಏನು ಮಾಡ್ತದಂತೆ? ತಿರುಗುತ್ತಾ ಕಾಯ್ತಾ ಇದ್ದಾನೆ ಹೊಂಚು ಹಾಕ್ಕೊಂಡು. ಅದರಿಂದ ನಮ್ಮನ್ನು ಹಸ್ತಕುಪ್ಪಿಸ್ಕೊಳ್ಳೋಣ ಸ್ವಾಮಿ. ಈ ಸೈತಾನನ ಬಲೆಗೆ ಬೀಳದಂತೆ ಸ್ವಾಮಿ, ಸೈತಾನ ನಮ್ಮ ಮೇಲೆ ಎರಗದಂತೆ ನಾವು ಆತನನ್ನು ಜಯಿಸೋಕ್ಕೆ ಸಹಾಯ ಮಾಡು. ನಮ್ಮ ಸಮಯ ಕಡಿಮೆ ಇದೆ ಎಂಬುದಾಗಿ ನಾವು ತಿಳ್ಕೊಂಡವರಾಗಿ ಬಹಳ ಎಚ್ಚರಿಕೆಯಿಂದಲೂ ಸ್ವಸ್ಥಚಿತ್ತದಿಂದಲೂ ನಡೆದುಕೊಳ್ಳುವಂತೆ ನೀವು ನಮಗೆ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ನಾವು ಮಾಡಿ ಮುಗಿಸ್ಲಿಕ್ಕೆ ನಮಗೆ ನಿನ್ನ ಆತ್ಮ ಸಹಾಯ ಕೊಡು ಎಂಬುದಾಗಿ ಪ್ರಾರ್ಥಿಸೋಣ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು, ಈ ದಿನಗಳು ಕೆಟ್ಟ ದಿನಗಳಾಗಿದೆ. ಸೈತಾನನು ಯಾರನ್ನ ನುಂಗಲಿ ಎಂಬುದಾಗಿ ಹೊಂಚು ಹಾಕುತ್ತಿದ್ದಾನೆ ಸ್ವಾಮಿ. ನಮ್ಮ ವೈರಿ ನಮ್ಮನ್ನು ಹಾಳು ಮಾಡೋದಕ್ಕೂ, ನಮ್ಮನ್ನು ನಂಬಿಕೆಯಿಂದ ಬಿಡಿಸುವುದಕ್ಕೂ, ನಮ್ಮನ್ನು ಕತ್ತಲೆಗೆ ಕೊಂಡೊಯ್ಯುವುದಕ್ಕೂ ಆತನು ಹೊಂಚು ಹಾಕಿರುವಲ್ಲಿ ಸ್ವಾಮಿ. ಅಪ್ಪ, ಆತನ ಬಲೆಗೆ ನಾವು ಸಿಕ್ಕಿ ಬೀಳದಂತೆ ನಮ್ಮನ್ನು ಕಾಪಾಡು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಸ್ವಾಮಿ. ನಾವು ಸ್ವಸ್ಥಚಿತ್ತರಾಗಿಯೂ ಎಚ್ಚರವಾಗಿಯೂ ಇದ್ದು ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಈ ಸಂದೇಶ ಕಳಿಸಿಕೊಂಡು ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು. ಎಲ್ಲರಿಗಿರುವಂಥ ಎಲ್ಲ ವಿಧವಾದ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಿಂದ ಬಿಡುಗಡೆ ಮಾಡು. ಇವರನ್ನ ಎಲ್ಲ ವಿಧವಾದ ಸೈತಾನನ ತಂತ್ರೋಪಾಯಗಳಿಂದ ಬಿಡಿಸಿ ಕಾಯ್ದು ಕಾಪಾಡು. ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿ ಇದ್ದು ನಿನ್ನನ್ನು ಮಹಿಮೆ ಮಾಡುವಕ್ಕೆ, ನೀನು ಕೊಟ್ಟಂಥ ಕೆಲಸಗಳನ್ನ ಮಾಡಿ ಮುಗಿಸ್ಲಿಕ್ಕೆ ಈ ಪ್ರಿಯರೆಲ್ಲರನ್ನ, ನನ್ನನ್ನು ಬಲಪಡಿಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೇನ್. ದೇವರಿಗೆ ಮಹಿಮೆ. ಈ ಒಂದು ಚಾನಲಲ್ಲಿ ಬರ್ತಕ್ಕಂಥ ದೇವರ ಸಂದೇಶಗಳನ್ನು ಆಲಿಸ್ಲಿಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಹಾಗೆ ಇಲ್ಲಿ ಬರುವಂಥ ಸಂದೇಶಗಳನ್ನ ಲೈಕ್ ಮಾಡೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.